ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೋಸನವರ ಹೃದಯದ ಆಲೋಚನೆಗಳು ಏನಿದೆ, ಅವ್ರ ಮನಸ್ಸಲ್ಲಿ ಏನು ಆಲೋಚನೆಗಳು ಬರ್ತಿದೆ ಅನ್ನೋದನ್ನು ಕ್ಯಾಂಡಲ್ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ನಿಮ್ಮ ಕರ್ಮದ ಬ್ಯಾಗೇಜ್ಗಳನ್ನು, ನಿಮ್ಮ ಕರ್ಮಗಳನ್ನು, ನಿಮ್ಮ ಜೀವನದಲ್ಲಿರುವಂಥ ಕರ್ಮದ ಜೀವನ ಏನಿದೆ ಆ ಒಂದು ಜೀವನವನ್ನು ಎಂಡ್ ಮಾಡಬೇಕು, ಕರ್ಮವನ್ನು ಕಳ್ಕೊಳ್ಬೇಕು. ಹಾಗೆ ನಿಮ್ಮ ಲೈಫಲ್ಲಿ ನಡೀತಿರುವಂಥ ಪದೇ ಪದೇ ಪ್ಯಾಟ್ರನ್ ಏನು ನಡೀತಾ ಇದೆ, ಬ್ಯಾಡ್ ಥಿಂಗ್ಸ್ ಇರ್ಬೋದು, ಕೆಟ್ಟ ಘಟನೆಗಳು ಪದೇ ಪದೇ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಅದನ್ನು ಬ್ರೇಕ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನಿಮಗೋಸ್ಕರನೇ 6ನೇ ತಾರೀಕು ಡಿಸೆಂಬರ್ 6ನೇ ತಾರೀಕು ಶನಿವಾರ ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ನಿಮ್ಮೆಲ್ಲರ ಕರ್ಮಗಳನ್ನು ಎಂಡ್ ಮಾಡೋದಕ್ಕೆ ಅಂತಲೇ ಈ ಒಂದು ವರ್ಕ್ಶಾಪ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಆಸಕ್ತಿಯಾಗಿದ್ದೀರಾ, ಆದಷ್ಟು ಬೇಗ ಜಾಯಿನ್ ಆಗಿ. ಶನಿವಾರ ಸಂಜೆ 5ರಿಂದ 7 ಗಂಟೆವರೆಗೆ ಇರುತ್ತೆ. ಓಕೆ. ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ಜಾಯಿನ್ ಆಗ್ಬೋದು. ಕೇವಲ 30 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನು ಕೆಲವೇ ಸೀಟ್ಗಳು ಮಾತ್ರ ನಿಮಗೆ ಅವಕಾಶ ಇರುವಂಥದ್ದು. ಈಗ ಆಲ್ರೆಡಿ ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಲೇಟ್ ಮಾಡಬೇಡಿ, ಲಾಸ್ಟ್ವರೆಗೆ ವೆಯ್ಟ್ ಮಾಡ್ದೇ ಆದಷ್ಟು ಬೇಗ ಜಾಯಿನ್ ಆಗಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಫೋಟೋ ಅಥವಾ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ. ಆ ವ್ಯಕ್ತಿಯ ಹೃದಯದ ಆಲೋಚನೆಗಳು ಏನಿದೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಅತಿಯಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು. ಈ ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಮಲ್ಕೊಂಡಾಗ ಅವರಿಗೆ ಸರಿಯಾಗಿ ನಿದ್ದೆ ಬರ್ದಿರೋಂಥ ಸಮಯದಲ್ಲೆಲ್ಲ ನಿಮ್ಮ ನೆನಪುಗಳು ಅವರಿಗೆ ನಿದ್ದೆಯನ್ನು ಕೆಡಿಸಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವರಿಗೆ ಬೇಕಾದಷ್ಟು ಕೆಲಸಗಳಿದೆ, ತುಂಬ ಬ್ಯುಸಿ ಇದ್ದಾರೆ. ಆದರೂ ಕೂಡ ಬ್ಯುಸಿಯ ಸಮಯದಲ್ಲೂ ಕೂಡ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಿರೋಂಥ ಎನರ್ಜಿಲಿ ಬರ್ತಾ ಇದೆ. ನೀವು ಅಥವಾ ನಿಮ್ಮ ಪರ್ಸನ್ ಎನರ್ಜಿಲಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು ನಿಮ್ಮ ಇಬ್ಬರ ಒಂದು ಕರೆಂಟ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥ ಚಾನಲೈಸ್ ಮೆಸೇಜ್ ಬಂದು ಇಲ್ಲಿ ಒಬ್ಬರನ್ನ ಅವಾಯ್ಡ್ ಮಾಡ್ತಿರೋವಂಥದ್ದು, ಒಬ್ಬರು ಪ್ರೀತಿಯಲ್ಲಿ ಮುಂದುವರಿತಿರೋವಂಥದ್ದು. ಸೊ ಆ ರೀತಿಯಂಥ ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥ ಮೆಸೇಜ್ ಬಂದು ಅವರಿಗೆ ನಾನು ಬೇಡದಿದ್ರು ನನಗೆ ಅವ್ರು ಬೇಕು. ಸೊ ಹಾಗಾಗಿ ಈ ಪ್ರೀತಿನ ನಾನು ಉಳಿಸ್ಕೊಳ್ಬೇಕು. ಈ ರೀತಿಯಾದಂಥ ಫೀಲಿಂಗ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಆಲೋಚನೆ ಬರ್ತಾ ಇದೆ. ಓಕೆ. ಅವರು ನಿಮಗೆ ಹೇಳದೆ ಇಟ್ಕೊಂಡಿರೋಂಥ ಒಂದು ಸೀಕ್ರೆಟ್ ಫೀಲಿಂಗ್ ಏನಿದೆ, ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಆ ವ್ಯಕ್ತಿ ನಿಮ್ಮ ಮೇಲೆ ಡೀಪ್ ಆಗಿ ಒಂದು ಅಟ್ಯಾಚ್ಮೆಂಟ್ನ ಹೊಂದಿದ್ದಾರೆ. ಅದನ್ನು ಅವರಿಲ್ಲಿ ಹೊರಗಡೆ ತೋರಿಸ್ತಾ ಇಲ್ಲ. ಮನಸ್ಸೊಳಗಡೆ ತುಂಬಾ ಅವರಿಗೆ ನಿಮ್ಮ ಮೇಲೆ ಡೀಪ್ ಅಟ್ಯಾಚ್ಮೆಂಟ್ ಇದೆ ಅಂತ ಫೀಲ್ ಇದೆ. ಅದನ್ನು ಅವ್ರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಓಕೆ. ಅವರು ಮನಸ್ಸಲ್ಲಿರೋಂಥ ಒಂದು ಮೆಸೇಜಸ್ ಬಂದ್ಬಿಟ್ಟು ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ಕಳ್ಕೊಳ್ಳೋವಂಥ ಭಯದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರ ಫೀಲಿಂಗ್ಸ್ ಏನಿದೆ ಅದೆಲ್ಲದನ್ನು ಕೂಡ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು, ಹೇಳ್ಕೊಳ್ಬೇಕು. ಹಾಗೇನೆ ಓಕೆ, ನೀವು ಕೊಡುವಂಥ ಪ್ರೀತಿನ ಅವರಿಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೀತಿನ ಅವರಿಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಅಕ್ಷರದ ಮೊದಲನೇ ಅಕ್ಷರ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಮೊದಲನೇ ಅಕ್ಷರ ಆಗಿರ್ಬೋದು, JLB IAMPTK
ಓಕೆ, ಈ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ವಿ ಲೆಟರ್ನವರ ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಇಲ್ಲಿ 22, 29, 31, 30. ಓಕೆ, 30ನೂ ಬರ್ತಿದೆ, 31 ಡೇಟ್ ಕೂಡ ಬರ್ತಾ ಇದೆ ಇಲ್ಲಿ. 1, 19, 21, 5, 3, 4, 8, 10, 21. ಓಕೆ, 11 ಡೇಟ್ ಆಫ್ ಬರ್ತ್ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಓಕೆ, ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಜೊತೆಗೆ ಮತ್ತೆ ರೀಕನೆಕ್ಟ್ ಆಗೋದಕ್ಕಿರ್ಬೋದು. ಇಲ್ಲಿ ದೇವಿ ಟೆಂಪಲ್ಗೆ ಹೋಗಿರುವಂಥದ್ದು ಅಥವಾ ದೇವಿ ಮಂತ್ರವನ್ನು ಜಪ ಮಾಡ್ತಾ ಇರುವಂಥದ್ದು, ದೇವಿಯ ಆರಾಧನೆ ಮಾಡ್ತಾ ಇರುವಂಥದ್ದು, ಅಥವಾ ರೀಸೆಂಟ್ ಡೇಸಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಟೆಂಪಲ್ಗೆ ಹೋಗಿ ಬಂದಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಫೇಮಸ್ ಆಗಿರೋಂಥ ಯಾವುದೋ ಒಂದು ಟೆಂಪಲ್, ದೇವಿ ಟೆಂಪಲ್ಗೆ ಹೋಗಿ ಹರಕೆ ಕಟ್ಕೊಂಡು ಬಂದಿರೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಎನರ್ಜಿನ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿ ಆಗಿರ್ಬೋದು ಇದು. ಓಕೆ, ಅಥವಾ ಸಮಥಿಂಗ್ ನೆಗೆಟಿವ್ಸ್ನ ರಿಮೂವ್ ಮಾಡ್ಕೊಂಬಂದಿರೋವಂಥದ್ದು, ದೃಷ್ಟಿ ತಗ್ಸಿರೋವಂಥದ್ದು ಅಥವಾ ನೆಗೆಟಿವ್ನ ರಿಮೂವ್ ಮಾಡಿರೋವಂಥದ್ದು. ದಟ್ ಮೀನ್ಸ್ ಅದೇನೆ ದೃಷ್ಟಿ ದೋಷ, ದೃಷ್ಟಿನ ನಿವಾರಣೆ ಮಾಡಿರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Ten of Pentacles, Page of Cups, Knight of Swords, Six of Cups, Eight of Pentacles, Knight of Pentacles. ಓಕೆ, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ. ವಾವ್, ನೈಟ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇರೋವಂಥದ್ದು. ಓಕೆ, ರೈಟ್. ಆ ವ್ಯಕ್ತಿಯ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಇವಾಗ ಯಾವ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಆ ಒಂದು ಎನರ್ಜಿಯ ಕನೆಕ್ಟ್ ಮಾಡಿ ನೋಡಿದಾಗ ನಿಮ್ಮ ಪರ್ಸನ್ ಅವರ ಮನಸ್ಥಿತಿಯಲ್ಲಿ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತುಂಬ ಭಾರ ಅಂತ ಫೀಲ್ನ ಹೊಂದಿದ್ದಾರೆ. ಹಾಗೆಯೇ ಗೊಂದಲಗಳಿದೆ, ತುಂಬ ಒತ್ತಡ ಇದೆ, ಹಾಗೆಯೇ ಡೌಟ್ಫುಲ್ ಮೈಂಡಲ್ಲಿರುವಂಥದ್ದು, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಕೆಲಸದ ವಿಷಯದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಫೀಲಿಂಗ್ನ ಇಟ್ಕೊಂಡಿದ್ದಾರೆ. ನಿಮಗೆ ಅಂತಲೇ ಅವ್ರ ಮನಸ್ಸಲ್ಲಿ ಒಂದು ಸ್ಪೆಷಲ್ ಜಾಗವನ್ನು ಕೊಟ್ಟಿರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತಿಂಗಳುಗಳಿಂದ ವರ್ಷಗಳಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಲೈಫಿಗೆ ಎಂಟ್ರಿ ಆಗೋದಕ್ಕೆ ಅಥವಾ ಈ ಒಂದು ಪ್ರೀತಿನ ಸರಿ ಮಾಡೋದಕ್ಕೆ. ತಿಂಗಳುಗಳಿಂದ ಅಂದರೆ 2 ತಿಂಗಳಿಂದ ಆಗಿರ್ಬೋದು ಅಥವಾ 1 ತಿಂಗಳಿಂದ ಆಗಿರ್ಬೋದು, 5 ಮಂತಿಂದ ಆಗಿರ್ಬೋದು ಎಫರ್ಟ್ ಹಾಕ್ತಾ ಇದ್ದಾರೆ, ಏನೋ ಒಂದು ಪ್ರಯತ್ನನ ಪಡ್ತಾ ಇದ್ದಾರೆ, ಬಟ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಅವರು ಫ್ಯಾಮಿಲಿ ತೊಂದರೆಗಳಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಅಥವಾ ಯಾರೋ ಒಬ್ರು ಅವ್ರನ್ನ ತುಂಬ ಹಿಂದೆ ಎಳಿತಿರುವಂಥದ್ದು, ಅಂದರೆ ಅವರಿಗೆ ತುಂಬ ಬ್ರೈನ್ ವಾಶ್ ಮಾಡ್ತಾ ಇರುವಂಥದ್ದು, ಆ ಥರದ ಒಂದು ಎನರ್ಜಿಲಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ತುಂಬಾ ಭಯ ಕುತ್ಕೊಂಡಿದೆ, ಯಾವುದೋ ಒಂದು ವಿಷಯದಲ್ಲಿ ತುಂಬ ಒಂದು ಭಯವನ್ನು ಇಟ್ಕೊಂಡಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜಲ್ಲಿ ಬರ್ತಾ ಇದೆ. ಹಾಗೆಯೇ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಸಂಬಂಧದಲ್ಲಿ ಬಹಳ ಒಂದು ಟೈಮ್ನ ಕೊಟ್ಟಿದ್ದೀರಾ, ಪ್ರೀತಿನ ಕೊಟ್ಟಿದ್ದೀರಾ, ನಂಬಿಕೆನ ಕೊಟ್ಟಿದ್ದೀರಾ.
ಅದು ರಿಟರ್ನ್ ಎನರ್ಜಿ ನಿಮಗೆ ಸಿಗದೇ ಇದ್ದಾಗ ನಿಮಗೆಲ್ಲೋ ಒಂದು ಕಡೆ ಹರ್ಟ್ ಆಗಿದೆ ಈ ವ್ಯಕ್ತಿಯಿಂದ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಅಂದರೆ ನೀವು ಲೈಫಲ್ಲಿ ತುಂಬಾ ಬ್ಯುಸಿ ಇರೋವಂಥ ವ್ಯಕ್ತಿ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇನು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋವಂಥ ವ್ಯಕ್ತಿ ಅಲ್ಲ. ಇಲ್ಲಿ ನಿಮಗೂ ಕೂಡ ಬೇಕಾದಷ್ಟು ಕೆಲಸಗಳಿದೆ, ಕಾರ್ಯಗಳಿದೆ, ಬೇಕಾದಷ್ಟು ನಿಮಗೆ ಆದಂಥ ನಿಮ್ಮ ಲೈಫಲ್ಲಿ ಒತ್ತಡಗಳಿದೆ, ತೊಂದರೆಗಳಿದೆ, ಗೊಂದಲ ಇದೆ. ಅದ್ರ ಸಮಯದಲ್ಲಿ ನಿಮ್ಮ ಪರ್ಸನಿಗೆ ಅಂತ ಒಂದು ಪ್ರೀತಿ ಕೊಟ್ಟಿದ್ದೀರಾ, ನಂಬಿಕೆನೇ ಇಟ್ಟಿದ್ರಿ, ಆ್ಯಂಡ್ ಟೈಮ್ನು ಕೂಡ ಕೊಟ್ಟಿದ್ದೀರಾ. ಆ ಎಲ್ಲ ಎನರ್ಜಿಗಳು ನಿಮ್ಮ ಪರ್ಸನಿಂದ ನಿಮಗೆ ರಿಟರ್ನ್ ಸಿಗದೇ ಇದ್ದಾಗ ಅವ್ರ ಮೇಲೆ ತುಂಬಾ ಬೇಜಾರಾಗಿರುವಂಥದ್ದು, ಮನಸ್ಸಲ್ಲಿ ತುಂಬ ನೋವಿದೆ, ಆ ನೋವನ್ನ ಕ್ಯಾರಿ ಮಾಡ್ತಿರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಯಾರ್ದಾದ್ರೂ ಒಬ್ರದ್ದು ಒಂದು ಕಾಳಜಿ ಬೇಕು. ಯಾರ್ದಾದ್ರೂ ಅಂತ ಹೇಳಿದ್ರೆ ಏನು ರೋಡ್ ಮೇಲೆ ಹೋಗುವಂಥ ವ್ಯಕ್ತಿಗಳದಲ್ಲ, ನಿಮ್ಮ ಪರ್ಸನ್ನಿಂದಾನೆ, ಅಥವಾ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಪ್ರೀತಿನ, ಒಂದು ಕಾಳಜಿನ, ಒಂದು ಟೈಮ್ನ ನೀವಿಲ್ಲಿ ಬಯಸ್ತಾ ಇದ್ದೀರಾ. ಅದೇ ನಿಮಗಿಲ್ಲಿ ಸಿಗ್ತಾ ಇಲ್ಲ. ಓಕೆನಾ? ಆ್ಯಂಡ್ ನಿಜವಾಗಿ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ, ನಿಜವಾಗಿ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಆ ಒಂದು ಹೃದಯಕ್ಕೋಸ್ಕರ, ಆ ಒಂದು ಮನಸ್ಸಿಗೋಸ್ಕರ, ಒಂದು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿರೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದ್ದೀರಾ. ಈ ಒಂದು ಟೈಮಲ್ಲಿ ನೀವು ಡಿಸ್ಕನೆಕ್ಟ್ ಆಗಿದ್ರೂ ಕೂಡ ಆ ಎನರ್ಜಿನ ಮತ್ತೆ ವಾಪಸ್ ಎಳ್ಕೊಂಬರೋವಂಥ ಕೆಪಾಸಿಟಿ, ಆ ಒಂದು ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿನ ನೀವು ಹೊಂದಿದ್ದೀರಾ ಅಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ಫ್ಯೂಚರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಬದಲಾವಣೆ ಬರುತ್ತೆ, ರಿಯೂನಿಯನ್ ಸೈನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದಾಗ ಸಾಧ್ಯತೆಗಳು ಇದ್ರೂ ಕೂಡ ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಎನರ್ಜಿ ಸ್ವಲ್ಪ ಈಗೋದಲ್ಲಿ ತುಂಬಿರೋವಂಥ ಆ ಒಂದು ಫೀಲಿಂಗ್ ಇಲ್ಲಿ ಆಗ್ತಾ ಇದೆ. ಆ ಒಂದು ಎನರ್ಜಿ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಬಂದರೂ ಕೂಡ ನಾನು ಯಾಕೆ ಮಾತಾಡಬೇಕು, ತಪ್ಪು ನನ್ನಿಂದ ಆಗಿದ್ದಲ್ಲ, ನಾನು ಯಾಕೆ ಮಾತಾಡಲಿ, ನಾನು ಯಾಕೆ ಸಾರಿ ಕೇಳಲಿ, ಈ ಥರದ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಫ್ಯೂಚರ್ ನೋಡಿದಾಗ ಅವ್ರು ಮತ್ತೆ, ಅಥವಾ ನೀವಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿಗಿರ್ಬೋದು, ಮತ್ತೆ ಮಾತಾಡಬೇಕು, ಆ ಭಯವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಆ ಭಯಕ್ಕೆ ಇಲ್ಲಿ ಓಕೆ, ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿದೆ. ಆ ಭಯಕ್ಕೆ ಒಂದು ಸಪೋರ್ಟ್ ಅನ್ನೋದು ಬೇಕಾಗಿದೆ. ಆ ಭಯದ ಎನರ್ಜಿ ಇರ್ಬೋದು, ಅಥವಾ ಆ ಭಯ ಏನು ಪಡ್ತಾ ಇದ್ದಾರೆ ಅದಕ್ಕೊಂದು ಏನಾಗಲ್ಲ, ನಿನ್ನ ಜೊತೆಗೆ ನಾನಿದ್ದೀನಿ ಅನ್ನೋಂಥ ಒಂದು ಸಾಥ್ ಕೊಡುವಂಥದ್ದು, ಅಥವಾ ಸ್ಟ್ರಾಂಗ್ ಆಗಿ ಬೆನ್ನಿಂದೆ ನಿಂತ್ಕೊಳ್ಳುವಂಥ ಒಂದು ಎನರ್ಜಿಲಿ ಬೇಕಾಗಿದೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಹಾಗೆ ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ವಿಷಯಗಳು ನಡೀತಾ ಇದೆ ಅಲ್ವಾ, ಅದೆಲ್ಲದೂ ಕೂಡ ನಿಧಾನಕ್ಕೆ ಸರಿ ಹೋಗ್ತಾ ಇರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಒಬ್ಬರಿಂದೊಬ್ಬರಿಗೆ ಅಂದರೆ ನಿಮ್ಮಿಂದ ಅಥವಾ ನಿಮ್ಮ ಪರ್ಸನಿಂದ ಗೊಂದಲಗಳು ಏನಿದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ಪಾಸ್ಟಲ್ಲಿ ನಡೆದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದೆಲ್ಲದೂ ಕೂಡ ಎಂಡ್ ಆಗ್ತಿರೋಂಥ ಎನರ್ಜಿ ಬರ್ತಿದೆ. ಹಾಗೆಯೇ ಒಂದು ಓಕೆ, ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ಎನರ್ಜಿ ಬರ್ತಿರೋವಂಥದ್ದು ಒಂದು ಆತ್ಮವಿಶ್ವಾಸ, ಕಾನ್ಫಿಡೆಂಟ್ ಇರ್ಬೋದು, ತುಂಬ ಸ್ಟ್ರಾಂಗ್ ಆಗಿ ಬೇಕಾಗಿದೆ. ಇಲ್ಲಿ ನಿಮ್ಮ ಎನರ್ಜಿಗೂ ಆಗಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿಗೂ ಆಗಿರ್ಬೋದು. ಇಲ್ಲಿ ಯಾಕಂದರೆ ಭಯದ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರೋ ಕಾರಣ ಒಂದು ಆತ್ಮವಿಶ್ವಾಸ ಅಥವಾ ಒಂದು ಕಾನ್ಫಿಡೆಂಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಬೇಕಾಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೇನೆ ಈ ಒಂದು ಪ್ರೀತಿಯಲ್ಲಿ ಏಂಜಲಿಂದ ಏನು ಗೈಡೆನ್ಸ್ ಬರ್ಬೋದು ಅನ್ನೋದನ್ನ ಒಂದು ಮೆಸೇಜ್ ನಾನಿಲ್ಲಿ ತೆಗಿತಾ ಇದ್ದೀನಿ. ಇಂಪ್ರೂವಿಂಗ್ ಹೆಲ್ತ್ ಬಗ್ಗೆ ಗಮನವನ್ನು ಕೊಡಿ. ಓಕೆ, ಇಟ್ಸ್ ಅಪ್ ಟು ಯು. ವಾವ್, ಬಾಟಮ್ ಆಫ್ ದ ಕಾರ್ಡ್ ಸಕ್ಸಸ್ ಬರ್ತಾ ಇದೆ. ಓಕೆ, ಸೊ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೀತಿ ಸೇಫ್ ಆಗಿದೆ ಏನಂತ. ನಿಮ್ಮ ಪ್ರೀತಿ
ನನ್ನ ಪ್ರೀತಿ ಸುರಕ್ಷಿತವಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಪ್ರತಿಯೊಬ್ಬರು ತಿಳಿಸಿ. ವಾವ್, ಎಸ್ ಕಾರ್ಡ್ ಕೂಡ ಬರ್ತಾ ಇದೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸೊನೇಟ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಏನಂತ. ನನ್ನ ಪ್ರೀತಿ ಸುರಕ್ಷಿತವಾಗಿದೆ ಅಂತ ಹೇಳಿ. ಐ ರಿಸೀವ್ ಲವ್, ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಐ ರಿಸೀವ್ ಲವ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಓಕೆ, ಇನ್ನಷ್ಟು ಲವ್ ರೀಡಿಂಗ್ ಆಗಿರ್ಬೋದು ಅಥವಾ ಫ್ಯೂಚರ್ ನಿಮ್ಮ ಒಂದು ಲವ್ ಲೈಫಲ್ಲಿ ಏನಾಗುತ್ತೆ ಇದೆಲ್ಲದನ್ನು ಕೂಡ ಕ್ಯಾಂಡಲ್ ರೀಡಿಂಗಲ್ಲಿ, ಆಕಾಶಿಕ್ ರೀಡಿಂಗಲ್ಲಿ ಅಥವಾ ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಳ್ಬೇಕು ಅಂತ ಇದ್ದರೆ ಚಾನಲ್ನ ತಪ್ಪದೇ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನ ನೋಡಿದಾಗ ರಿಯಲಿ ನಾನೇ ಲಕ್ಕಿ ಅಂತ ಅನಿಸುತ್ತೆ. ಅಷ್ಟು ನನಗೆ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.